ಅಥ ಮೇಷಾದಿ ರಾಶಿಗಳಲ್ಲಿ ನಕ್ಷತ್ರ ಪರಿಜ್ಞಾನ. ಅಶ್ವಿನಿ ಭರಣಿ ಕೃತ್ತಿಕಾ ಪಾದಂ ಮೇಷಂ, ಕೃತ್ತಿಕಾಸ್ತ್ರಯಃ ಪಾದಂ ರೋಹಿಣಿ, ಮೃಗಶಿರಾರ್ಧಂ ವೃಷಭಂ, ಮೃಗಶಿರಾರ್ಧಂ ಆರ್ದ್ರ, ಪುನರ್ವಸುತ್ರಯೋ ಮಿಥುನಂ, ಪುನರ್ವಸು ಚತುರ್ಥಂ ಪುಷ್ಯ ಆಶ್ಲೇಷಾಂತ್ಯಂ ಕರ್ಕಟಂ, ಮಖ ಪುಬ್ಬ ಉತ್ತರಾಪಾದಂ ಸಿಂಹಂ, ಉತ್ತರಾಸ್ತ್ರಯಃ ಪಾದಂ ಹಸ್ತಚಿತ್ತಾರ್ಧಂ ಕನ್ಯಾ, ಚಿತ್ತಾರ್ಧಂ ಸ್ವಾತಿ ವಿಶಾಖಾಸ್ತ್ರಯಸ್ತುಲಾ, ವಿಶಾಖಾಪಾದಂ ಅನುರಾಧ ಜ್ಯೇಷ್ಠಾಂತಂ ವೃಶ್ಚಿಕಂ, ಮೂಲಪೂರ್ವಾಷಾಢ ಉತ್ತರಾಷಾಢ ಪಾದಂ ಧನುಃ, ಉತ್ತರಾಷಾಢಸ್ತ್ರಯಃ ಪಾದಂ ಶ್ರವಣ, ಧನಿಷ್ಠಾರ್ಧಂ ಮಕರಂ, ಧನಿಷ್ಠಾರ್ಧಂ ಶತಭಿಷ ಪೂರ್ವಾಭಾದ್ರಾಸ್ತ್ರಯಃ ಕುಂಭಂ, ಪೂರ್ವಾಭಾದ್ರಪದ ಪಾದಂ ಉತ್ತರಾಭಾದ್ರರೇವತ್ಯಂತಂ ಮೀನಂ. ಅಶ್ವಿನಿ 4 ಪಾದ, ಭರಣಿ 4 ಪಾದ, ಕೃತ್ತಿಕಾ 1 ಪಾದ ಸೇರಿ ಮೇಷರಾಶಿಯು. ಕೃತ್ತಿಕಾ 3 ಪಾದ, ರೋಹಿಣಿ 4 ಪಾದ, ಮೃಗಶಿರ 2 ಪಾದ ಸೇರಿ ವೃಷಭ ರಾಶಿ. ಮೃಗಶಿರ 2 ಪಾದ, ಆರ್ದ್ರ 4 ಪಾದ, ಪುನರ್ವಸು 3 ಪಾದವು ಸೇರಿ ಮಿಥುನ ರಾಶಿಯು. ಪುನರ್ವಸು 1 ಪಾದ, ಪುಷ್ಯ 4 ಪಾದ, ಆಶ್ಲೇಷ 4 ಪಾದ ಸೇರಿ ಕರ್ಕಾಟಕ ರಾಶಿ. ಮಖ 4 ಪಾದ, ಪುಬ್ಬ 4 ಪಾದ, ಉತ್ತರ 1 ಪಾದ ಸೇರಿ ಸಿಂಹರಾಶಿಯು. ಉತ್ತರ 3 ಪಾದ, ಹಸ್ತ 4 ಪಾದ, ಚಿತ್ತ 2 ಪಾದ ಸೇರಿ ಕನ್ಯಾ ರಾಶಿಯು. ಚಿತ್ತ 2 ಪಾದ, ಸ್ವಾತಿ 4 ಪಾದ, ವಿಶಾಖ 3 ಪಾದ ಸೇರಿ ತುಲಾ ರಾಶಿಯು. ವಿಶಾಖ 1 ಪಾದ, ಅನುರಾಧ 4 ಪಾದ, ಜ್ಯೇಷ್ಠ 4 ಪಾದ ಸೇರಿ ವೃಶ್ಚಿಕ ರಾಶಿಯು. ಮೂಲ 4 ಪಾದ, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1 ಪಾದ ಸೇರಿ ಧನುರ್ರಾಶಿಯು. ಉತ್ತರಾಷಾಢ 3 ಪಾದ, ಶ್ರವಣ 4 ಪಾದ, ಧನಿಷ್ಠ 2 ಪಾದ ಸೇರಿ ಮಕರ ರಾಶಿಯು. ಧನಿಷ್ಠ 2 ಪಾದ, ಶತಭಿಷ 4 ಪಾದ, ಪೂರ್ವಾಭಾದ್ರ 3 ಪಾದ ಸೇರಿ ಕುಂಭರಾಶಿಯು. ಪೂರ್ವಾಭಾದ್ರ 1 ಪಾದ, ಉತ್ತರಾಭಾದ್ರ 4 ಪಾದ, ರೇವತಿ 4 ಪಾದ ಸೇರಿ ಮೀನರಾಶಿ ಎಂಬುದಾಗಿ 27 ನಕ್ಷತ್ರಗಳಿಗೆ ನಕ್ಷತ್ರ ಒಂದಕ್ಕೆ 4 ಪಾದ ಪ್ರಕಾರ 108 ಪಾದಗಳಾಗಿರುತ್ತವೆ. ಮೇಷಾದಿ 12 ರಾಶಿಗಳಿಗೆ ಈ 27 ನಕ್ಷತ್ರಗಳನ್ನು ಸೇರಿಸಲು ರಾಶಿ ಒಂದಕ್ಕೆ 9 ಪಾದಗಳಾಗುತ್ತವೆ ಎಂಬುದಾಗಿ ಮೇಷಾದಿ ರಾಶಿಗಳಲ್ಲಿ ನಕ್ಷತ್ರಗಳನ್ನು ತಿಳಿಯುವುದು.